ಯುಗಾದಿ ಹಬ್ಬದ ಪ್ರಯುಕ್ತ ಹಾಲು ಉತ್ಪಾದಕರಿಗೆ ಕೊಮುಲ್ ಆಡಳಿತ ಮಂಡಳಿ ಸಿಹಿ ಸುದ್ದಿ ಕೊಟ್ಟಿದೆ. ಪ್ರತಿ ಲೀಟರ್ ಹಾಲಿಗೆ ₹2 ಹೆಚ್ಚಳ ಮಾಡಿದ್ದು, ರಾಸುಗಳಿಗೆ ಇನ್ಶೂರೆನ್ಸ್ ಮಾಡೋದಕ್ಕೆ ವರ್ಷಕ್ಕೆ 3 ಬಾರಿ ಅವಕಾಶ ಮಾಡಿದ್ದೇವೆ. ಈ ಮೊದಲು ರಾಸುಗಳ ಇನ್ಶೂರೆನ್ಸ್ ₹70,000 ಇತ್ತು. ಈಗ ₹80,000ಗೆ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿ ಕೊಮುಲ್ ಅಧ್ಯಕ್ಷರಾದ ಕೆ.ವೈ. ನಂಜೇಗೌಡ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅವರು, 1 ಎಕರೆಗೆ ₹3,000 ಪ್ರೋತ್ಸಾಹಧನ ನೀಡಲಾಗುತ್ತೆ. ಕಾರ್ಮಿಕರಿಗೆ ಬೋನಸ್ ನೀಡೋದಕ್ಕೆ ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬೇಸಿಗೆ ಅವಧಿಯಲ್ಲಿ ಹಸಿರು ಮೇವು ಬೆಳೆಯುವುದಕ್ಕೆ ಬಿತ್ತನೆ ಬೀಜ ಸಬ್ಸಿಡಿ ದರದಲ್ಲಿ ಕೊಡಲಾಗ್ತಾ ಇದೆ. ಹಸಿರು ಮೇವನ್ನು ಮಾರಾಟ ಮಾಡಲು ಅವಕಾಶ ಮಾಡಲಾಗಿದೆ. ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಕಡಿಮೆ ಆಗದೇ ಇರೋದಕ್ಕೆ ಈ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದರು. ಒಕ್ಕೂಟದ ಆಡಳಿತ ಮಂಡಳಿ ಒಂದು ವಿಶೇಷವಾದ ಒಂದು ತುರ್ತು ಸಭೆಯನ್ನ ಮಾಡಿ ಉಗಾದಿ ಹಬ್ಬದ ಕೊಡುಗೆ ಒಂದು ಘೋಷಣೆ ಮಾಡಿದ್ದೀವಿ. ನಾವು ಹಾಲು ಉತ್ಪಾದಕರಿಗೆ, ನಾನು ಹಾಲು ಉತ್ಪಾದಕರಿಗೆ ಮತ್ತೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಅವ್ರಿಗೂ ಕೂಡ ನಾನು ಉಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯ ಕೋರ್ತಾ, ಇವತ್ತಿನ ಆಡಳಿತ ಮಂಡಳಿ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ₹2 ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದೆ. ಅದೇ ರೀತಿ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡೋದು ಈ ಆಡಳಿತ ಮಂಡಳಿ ಬಂದ ಮೇಲೆ 3 ಸಾರಿ ಅವಕಾಶ ಮಾಡಿಕೊಟ್ಟಿದ್ವಿ. 2 ಸಾರಿ ಇತ್ತು, ಅದು 3 ಅವಧಿಗೆ ವರ್ಷಕ್ಕೆ ಪಾಲಿಸಿಯನ್ನ ಮಾಡೋಂಥದ್ದು 3 ಅವಕಾಶ ಮಾಡಿಕೊಟ್ಟಿದ್ವಿ. ಅದರಲ್ಲಿ 70,000 ಅಂತ ಮಾಡಿದ್ವಿ. ಇವತ್ತಿನ ಆಡಳಿತ ಮಂಡಳಿ ₹2 ರೇಟ್ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸು ಇನ್ಶೂರೆನ್ಸ್ 70,000 ಇದ್ದು 80,000 ಮಾಡೋದು ಅಂತೇಳಿ, ಇನ್ನೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು 80,000 ಅಂತ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರು ಈ ಬೇಸಿಗೆನಲ್ಲಿ ಹಸಿರು ಮೇವು ಬೆಳೆಯೋದಕ್ಕೆ 1 ಎಕರೆಗೆ ₹3,000 ಪ್ರೋತ್ಸಾಹ ಧನ ಅಂತೇಳಿ ಕೂಡ ಘೋಷಣೆ ಮಾಡಿದ್ವಿ. ಅದ್ರ ಜೊತೆಗೆ ಕಾರ್ಮಿಕರಿಗೆ ಬೋನಸ್ ಕೂಡ ಕೊಡೋದು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಒಕ್ಕೂಟದ ಈಗ ಸರಾಸರಿ 7,05,000 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಈಗ ಶೇಕಡ 7% ಶಾಸ್ಯ ಹಾಲು ಮಾರಾಟ, ಸರಾಸರಿ 3.3 ಲಕ್ಷ ಲೀಟರ್ ಮಾಡುವ ಮೂಲಕ 12% ಮತ್ತು ಮೊಸರು ಮಾರಾಟ ಸರಾಸರಿ 84,000 ಕೆಜಿ ಮೂಲಕ ಶೇಕಡ 20% ಗುಡ್ಲೈಫ್ ಹಾಲು ಮಾರಾಟ 1,64,571 ಲೀಟರ್ ಮಾರಾಟ, ಶೇಕಡ 30% ಪ್ರಗತಿ ಸಾಧಿಸಿದ್ದೀವಿ. ಇದೆಲ್ಲ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.